ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೆವೆನ್ ಆಫ್ ಸ್ಪೈಸಸ್ ಮಸಾಲೆಗಳ ಸ್ವರ್ಗ. ಇವತ್ತು ಹೀರೆಕಾಯಿ ಎಣ್ಗಾಯಿ ಮಾಡೋಣ. ಬುಡಗಾಯಿ ಎಣ್ಗಾಯಿ ತರ, ದಪ್ಪ ಮೆಣಸಿಕಾಯಿ ಎಣ್ಗಾಯಿ ತರ ಹೀರೆಕಾಯಿದು ಎಣ್ಗಾಯಿ ಮಾಡ್ಬೋದು. ಇದು ರೊಟ್ಟಿಗೆ ತುಂಬಾ ಚೆನ್ನಾಗಿರೋಂಥ ಕಾಂಬಿನೇಷನ್. ಬನ್ನಿ ಆಗಿದ್ರೆ ಶುರು ಮಾಡೋಣ. ಮೊದಲನೇದಾಗಿ ಇದಕ್ಕೆ ಬೇಕಾಗಿರೋಂಥ ಸ್ಟಫಿಂಗ್ ನ ರೆಡಿ ಮಾಡ್ಕೊಳ್ಳೋಣ. ಮಿಕ್ಸರ್ ಜಾರಿಗೆ ಒಂದು 2 ಈರುಳ್ಳಿನ ರಫ್ ಆಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ. ಹಾಗೆ ಒಂದು 7ರಿಂದ 8 ಬೆಳ್ಳುಳ್ಳಿ ಹೆಸರುಗಳನ್ನ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಚಕ್ಕೆ, ಲವಂಗ, ಏಲಕ್ಕಿ ಹಾಕೊಳ್ಳೋಣ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೊಳ್ಳೋಣ. ಕರಿಬೇವು ಬೇಕಿದ್ರೆ 1-2 ಕಡ್ಡಿ ಹಾಕೊಳ್ಳಿ, ಆಪ್ಷನಲ್ ಇದು. ಹಾಗೆ ಒಂದು 8ರಿಂದ 10 ಗೋಡಂಬಿ ಹಾಕೊಳ್ಳೋಣ. ನೀವು ಗೋಡಂಬಿ ಬದಲಾಗಿ 1 ಚಮಚದಷ್ಟು ಕಸಗಸೆ ಕೂಡ ಹಾಕೊಳ್ಬಹುದು. ಹಾಗೆ ಒಂದು ಅರ್ಧ ಬಟ್ಲಷ್ಟು ಹಸಿ ಕೊಬ್ಬರಿ ಹಾಕೊಳ್ಳೋಣ. ಇದಕ್ಕೆ ಒಂದು ಸ್ವಲ್ಪ ಟೊಮೊಟೊನ ಹಾಕೋಣ. ಒಂದು 4ರಿಂದ 5 ರಫ್ ಆಗಿ ಕಟ್ ಮಾಡ್ಕೊಂಡು ಹಾಕೊಳ್ಳೋಣ. ಹಾಗೆ ಒಂದು ಸ್ವಲ್ಪ ಮೆಣಸಿಕಾಯಿ ಹಾಕೊಳ್ಳೋಣ, ಒಂದು 4ರಿಂದ 5. ನೀವು ಹಸೆಕಾಯಿ ಬೇಡ ಅನ್ನೋದಾದ್ರೆ ಖಾರದ ಪುಡಿ ಹಾಕೊಳ್ಬಹುದು, ಆಮೇಲೆ ಬೇಕು ಅಂದ್ರೆ ಹಾಕೊಳ್ಳಿ ಮೆಣಸಿನ್ಕಾಯಿ. ಹೀರೆಕಾಯಿದು ಸಿಪ್ಪೆ ತೆಗೆದು ಈ ರೀತಿಯಾಗಿ ಸ್ಮಾಲ್ ಸೈಜ್ ಅಲ್ಲಿ ಕಟ್ ಮಾಡಿ ಇಟ್ಕೊಳ್ಳೋಣ. ಹಾಗೆ 1ರಲ್ಲಿ 4 ಭಾಗ ಈ ರೀತಿ ಕಟ್ ಮಾಡ್ಕೊಳ್ಳೋಣ. ಪೂರಾ ಓಪನ್ ಆಗ್ಬಾರ್ದು, ಫಿಲ್ಲಿಂಗ್ ಮಾಡಕ್ ಬರ್ಬೇಕಲ್ಲ, ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಹೀರೆಕಾಯಿಗಳು ಕೆಲವೊಂದ್ ಟೈಮ್ ವಿಷ ಬಂದಿರುತ್ತೆ, ಹಾಗಾಗಿ ಚೆಕ್ ಮಾಡಿ ಹಾಕೊಳ್ಳಿ. ನೋಡಿ, ರುಬ್ಕೊಂಡಿರೋಂಥ ಮಸಾಲೆಗೆ ಒಂದು ಸಣ್ಣದಾಗಿ ಈರುಳ್ಳಿ ಕಟ್ ಮಾಡಿ ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಹಾಗೆ ಒಂದು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ಒಂದು ಅರ್ಧ ಚಮಚದಷ್ಟು ಅರಿಶಿನ ಹಾಕೊಳ್ಳೋಣ. ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾದ್ರೆ ಮಸಾಲೆ ಕೂಡ ಹಾಕೊಳ್ಬಹುದು. ಒಂದು ಚಮಚದಷ್ಟು ಸಾಂಬಾರ್ ಪುಡಿ ಹಾಕೊಳ್ಳೋಣ. ಯಾವ ಕುಕ್ಕರು ಪಾತ್ರೆಯಲ್ಲಿ ಮಾಡ್ತಿರೋ ಅದಕ್ಕೆ ಒಂದು ಟೊಮೊಟೊನ ಈ ರೀತಿ ಹಾಕೊಳ್ಳಿ. ಮತ್ತೆ ಎಣ್ಣೆ ಹಾಕಿ ಒಗ್ಗರಣೆ ಹಾಕೋ ಅವಶ್ಯಕತೆ ಇಲ್ಲ, ಹಂಗೆ ಹಾಕೊಳ್ಳಿ. ಬೇಡ ನೀವು ಈ ಮಸಾಲೆ ಒಳಗೆ ಕೂಡ ಸಣ್ಣದಾಗಿ ಒಂದು ಟೊಮೊಟೊನ ಹೆಚ್ಚು ಹಾಕೊಳ್ಬಹುದು. ಒಂದು ಚಮಚದಷ್ಟು ಕುಕ್ಕಿಂಗ್ ಆಯಿಲ್ ಹಾಕೊಳ್ಳೋಣ. ಎಲ್ಲಾನು ತುಂಬಾ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮೆಣಸಿಕಾಯಿ ಹಾಕಿರೋದ್ರಿಂದ ನಾನು ಇಲ್ಲಿ ಇದಕ್ಕೆ ಖಾರ ಪುಡಿ ಹಾಕಿಲ್ಲ. ಇನ್ ಕೇಸ್ ನೀವು ಮೆಣಸಿಕಾಯಿ ಹಾಕಿಲ್ಲ ಅನ್ನೋದಾದ್ರೆ ಈ ಟೈಮಲ್ಲೇ ನೀವು ಇದಕ್ಕೆ 1 ಚಮಚ ಅಥವಾ 1.5 ಚಮಚದಷ್ಟು ಖಾರದ ಪುಡಿ ಹಾಕೊಳ್ಬಹುದು. ನಿಮ್ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು. ನೋಡಿ, ಈ ರೀತಿ ಫಿಲ್ ಮಾಡಿ ರೆಡಿ ಮಾಡ್ಕೊಳ್ಳೋಣ ಎಲ್ಲ ಹೀರೆಕಾಯಿನ. ನೋಡಿ, ಕ್ಲೀನ್ ಆಗಿ ಅಗ್ಲ ಮಾಡಿ ಹೀರೆಕಾಯಿನ ಅದ್ರೊಳಗಡೆ ಈ ಸ್ಟಫಿಂಗ್ ನ ತುಂಬಬೇಕು. ನೋಡಿ, ಎಲ್ಲ ಹೀರೆಕಾಯಿನ ಸ್ಟಫ್ ಮಾಡಿ ರೆಡಿ ಮಾಡ್ಕೊಂಡಾಗಿದೆ. ಈಗ ಏನು ಮಸಾಲೆ ಮಿಕ್ಕಿದೆ ಆ ಎಲ್ಲಾ ಮಸಾಲೆನು ಇದ್ರ ಮೇಲೆ ಹಾಕೊಳ್ಳೋಣ, ಎಕ್ಸ್ಟ್ರಾ ಉಳಿದಿರೋದು. ನೀವು ಕಸಗಸೆ ಬದಲಾಗಿ ಶೇಂಗಾ ಕೂಡ ಉಪಯೋಗಿಸ್ಬೋದು. ಬೇಕು ಅಂದ್ರೆ 1 ಚಮಚದಷ್ಟು ಗುರೆಳ್ಳು ಅಂತ ಏನ್ ಹೇಳ್ತಾರ ಅದ್ರದ್ದು ಪೌಡ್ರ್ ಕೂಡ ಹಾಕೊಳ್ಬಹುದು. ನೋಡಿ, ಆ ಮಸಾಲೆ ತೊಳೆದು ಉಳಿದಿರೋಂಥ ನೀರ್ನ ಇದಕ್ಕೆ ಹಾಕೊಳ್ತಾ ಇದೀನಿ, 1 ಕಪ್ನಷ್ಟು. ಇದು ತುಂಬಾ ನೀರಾಗಿರ್ಬಾರ್ದು, ಗಟ್ಟಿಯಾಗಿ ಇರ್ಬೇಕು. ನೋಡಿ, ಕುಕ್ಕರ್ ಮುಚ್ಕೊಂಡು 3 ವಿಸಿಲ್ ಆಗೋದಕ್ಕೆ ಬಿಡೋಣ. ನೋಡಿ, ನಮ್ಮ ಹೀರೆಕಾಯಿ ಎಣ್ಗಾಯಿ ರೆಡಿ ಆಯ್ತು. ಖಂಡಿತ ಮನೇಲಿ ಟ್ರೈ ಮಾಡಿ ನೋಡಿ, ರೊಟ್ಟಿಗೆ ತುಂಬಾ ಚೆನ್ನಾಗಾಗುತ್ತೆ. ನಾನು ಹೇಳಿದ್ನಲ್ಲ, ನೀವು ಗೋಡಂಬಿ ಬದಲಾಗಿ ಕಸಗಸೆ ಉಪಯೋಗಿಸ್ಬೋದು, ಅಥವಾ ಶೇಂಗಾ ಏನು ಇರುತ್ತೆ ಅದನ್ನು ಕೂಡ ಉಪಯೋಗಿಸ್ಬೋದು. ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು.